ಇನ್ನು ಇಡ್ಲಿನ ಡೆಡ್ಲಿ ಮಾಡಿದಂಥ ಕತೆ ನಾವು ಹೇಳ್ತಾ ಇದ್ವಿ. ಪ್ಲಾಸ್ಟಿಕ್ಕನ್ನು ಬಳಸಿಬಿಟ್ರೆ ನಿಮಗೆ ಆರೋಗ್ಯಕರವಾಗಿರುವಂಥ ಇಡ್ಲಿ ಡೆಡ್ಲಿಯಾಗಿ ಪರಿವರ್ತನೆ ಆಗುತ್ತೆ. ಹೀಗಾಗಿ ಏನಂದರೆ ಎಲ್ಲ ಹೋಟ್ಲವ್ರು ಅದೇ ಮಾಡ್ತಾರಾ? ಖಂಡಿತವಾಗ್ಲೂ ಇಲ್ಲ. ಜವಾಬ್ದಾರಿ ಇರುವಂಥವ್ರು ಯಾರೂ ಕೂಡ ಮಾಡಲ್ಲ. ಅದರಲ್ಲೂ ಈ ತೆಳುವಾದ ಬಟ್ಟೆಗಳು ಬಂದಾದ ಮೇಲಿಂದ ಯಾರೂ ಕೂಡ ಅದನ್ನು ಮಾಡಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪ್ರತಿನಿಧಿಯಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಅಂದರೆ ಈ ಹೋಟೆಲ್ನಲ್ಲಿ ಯಾವ ರೀತಿ ಏನು ಬಳಸ್ತಾರೆ ಏನು ಅನ್ನುವಂಥದ್ದು. ಜೊತೆಗೆ ಏನಂತಾರೆ, ಈ ಬಟ್ಟೆ ಮೇಲೇ ಇಡ್ಲಿ ಹಾಕ್ತಾರೆ. ನಿಸರ್ಗ ಹೋಟೆಲ್ನಲ್ಲಿ ಪ್ಲಾಸ್ಟಿಕ್ ಬಳಸದೇ ಇಡ್ಲಿ ತಯಾರು ಮಾಡ್ತಾರೆ. ಕೋರಾ ಬಟ್ಟೆಯನ್ನು ಬಳಸಿ ಇಲ್ಲಿ ಇಡ್ಲಿ ಬೇಯಿಸ್ತಾರೆ. ಇಡ್ಲಿ ಅನ್ನೋದು ಕ್ಯಾನ್ಸರ್ ಕಾರಕ ಅಂತ ಒಂದು ಸುದ್ದಿ ಹರಡಾಡ್ತಾ ಇದೆ. ಅದು ಶುದ್ಧ ಸುಳ್ಳು. ಯಾಕಂದರೆ ಇಡ್ಲಿ ಅನ್ನೋದು ಒಂದು ಅತ್ಯುತ್ತಮ ಆಹಾರ. ಇಡ್ಲಿಗೆ ಬಳಕೆ ಮಾಡುವಂಥ ಒಂದು ಕೆಳಗಡೆ ಒಂದು ಪ್ಲಾಸ್ಟಿಕ್ ಬಳಕೆ, ಅದು ಹಿಂದೆ ಸುಮಾರು ಈಗ ಇತ್ತೀಚಿನ ಸ್ಟ್ರೀಟ್ ವೆಂಡರ್ಸ್ಗಳು ಈ ಒಂದು ಇಡ್ಲಿಗೆ ನೀರಿನ ಒಂದು ಅಭಾವ ಇರೋದ್ರಿಂದ ಅದನ್ನು ಪ್ಲಾಸ್ಟಿಕ್ ಹಾಕಿ ಬೇಯಿಸ್ತಾ ಇದ್ದರು. ಆದರೆ ಬೆಂಗಳೂರಿನಿರುವ ಸುಮಾರು 5,000 ಹೋಟ್ಲ್ಗಳಿಗೆ ಹೋಗಿ ನೋಡಿ ಬೇಕಾದ್ರೆ ಚೆಕ್ ಮಾಡಿದಾಗ ನೀವು ಕೋರಾ ಬಟ್ಟೆನೇ ಯೂಸ್ ಮಾಡ್ತಾರೆ. ಸುಮಾರು ಒಂದು 35-40 ವರ್ಷ ಹಿಂದೆಯೇ ಈ ಕೋರಾ ಬಟ್ಟೆನ ಯೂಸ್ ಮಾಡ್ತಾಯಿದ್ರು ಇಡ್ಲಿಗೆ. ಅದು ಇಡ್ಲಿಗೆ ಮಾತ್ರ ಯೂಸ್ ಮಾಡ್ತಾರೆ. ಇಡ್ಲಿ ಆದ ತಕ್ಷಣ ಮತ್ತೆ ಅದು ವಾಶ್ ಆಗುತ್ತೆ, ಮತ್ತೆ ಅದನ್ನು ಬಿಸಿನೀರಲ್ಲಿ ಹಾಕ್ಬಿಟ್ಟು ಅಗೇನ್ ಮತ್ತೆ ಅದ್ರ ಮೇಲೆ ಇಡ್ಲಿ ಹಾಕ್ತಾರೆ. ಅದು ಬೇರೆ ಇನ್ನು ಯಾವುದಕ್ಕೂ ಯೂಸ್ ಮಾಡಲ್ಲ. ಅದು ಕೋರಾ ಬಟ್ಟೆ ಅಂತ ಹೇಳ್ಬಿಟ್ಟು ಸಿಗುತ್ತೆ. ಅದು ತುಂಬ ತೆಳುವಾಗಿರುತ್ತೆ. ಇಡ್ಲಿನ ಅದರಲ್ಲಿ ಬೇಯಿಸಿದಾಗ ತುಂಬ ಚೆನ್ನಾಗಿ ನಿಮಗೆ ಟೆಕ್ಸ್ಚರ್ ಬರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಬಳಕೆ ಮಾಡ್ತಾರೆ. ಎಲ್ಲರೂ ಕೋರಾ ಬಟ್ಟೆ ಯೂಸ್ ಮಾಡಿ ಇಡ್ಲಿನ ಬೇಯಿಸ್ತಾ ಇದ್ದಾರೆ. ಅದೊಂದು ಅತ್ಯುತ್ತಮ ವಿಧಾನ ಅಂತ ಹೇಳ್ಬೋದು. ಪ್ಲಾಸ್ಟಿಕ್ಕನ್ನು ಯಾರೂ ಬಳಕೆ ಮಾಡಬೇಡಿ. ಸ್ಟ್ರೀಟ್ ವೆಂಡರ್ಗೂ ಕೇಳ್ತೀನಿ ಅಥವಾ ಬೇರೆ ಯಾವುದೇ ಹೋಟ್ಲ್ಗಳು ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಬೇಡಿ. ಅದು ಪ್ಲಾಸ್ಟಿಕ್ ಬಳಕೆ ಆದಾಗ ಮಾತ್ರ ಅದು ಹಾನಿಕಾರ ಆಗುತ್ತೆ. ಇದು ನಿಸರ್ಗ ಹೋಟೆಲ್ ಮಾಲೀಕರ ಸ್ಟೇಟ್ಮೆಂಟ್. ನಾವು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬಳಸಲ್ಲ, ಇದಕ್ಕೆ ಬಟ್ಟೆಯನ್ನೇ ಬಳಸ್ತೀವಿ ಅಂತಾರೆ ನಿಸರ್ಗ ಹೋಟೆಲ್ ಮಾಲೀಕರು.